ಗಜಾನನ ಯುವಕ ಮಂಡಳಿ ವತಿಯಿಂದ ಪ್ರತಿಷ್ಠಾಪಿಸುವಂತಹ ಗಣಪತಿ. ನಮಗೆ ತಿಳಿದ ಪ್ರಕಾರ ಇದು ಸ್ವತಂತ್ರ ಪೂರ್ವದಿಂದಲೂ ಹುಬ್ಬಳ್ಳಿಯಲ್ಲಿ ಪ್ರತಿಷ್ಠಾಪಿಸಿಕೊಳ್ಳುವಂತಹ ಕೆಲವು ಗಣೇಶ ಮಂಡಳಿಗಳಲ್ಲಿ ನಮ್ದು ಕೂಡ ಒಂದು. ಸಪ್ತ ಸಾಮ್ರಾಟ ಯುವಕ ಮಂಡಳ ಕೂಡ ಒಂದು. ಹಿಂದೆ ಹಿರಿಯರು ಇದನ್ನ ಆಚರಿಸ್ತಾ ಬಂದಿದ್ದಾರೆ. ಅದೇ ರೀತಿ ನಾವು ಇದನ್ನ ಮುಂದುವರಿಸ್ತಾ ಇದ್ದೀವಿ. ಈ ವರ್ಷದ ವಿಶೇಷತೆ ಏನಪ್ಪಾ ಅಂತಂದ್ರೆ ಪುರಿ ಜಗನ್ನಾಥ್ ಥೀಮ್ ನಾವು ಮೇದಾರವಾಣಿ ಸಪ್ತ ಸಾಮ್ರಾಟ್ ಸರ್ಕಲ್ ನಲ್ಲಿ ಮಾಡಿದ್ದೀವಿ. ಆದ ಕಾರಣ ಈ ವರ್ಷ ಪುರಿ ಜಗನ್ನಾಥ್ ಅವರು ವಿರಾಜಮಾನರಾಗಿದ್ದಾರೆ ಪ್ರಭಾವಳಿಯಲ್ಲಿ. ಸಪ್ತ ಸಾಮ್ರಾಟ ಯುವಕ ಮಂಡಳದಿಂದ ಪ್ರತಿ ವರ್ಷನೂ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದೀವಿ. ಹಾಗೆ ಮುಂದೆ ಕೂಡ ಆಚರಿಸ್ತೀವಿ. ಆದ ಕಾರಣ 7ನೇ ದಿವಸ ಅಥವಾ 8ನೇ ದಿವಸ ಸತ್ಯನಾರಾಯಣ ಪೂಜೆ ಹಾಗೂ ಪ್ರಸಾದ ಸೇವೆ ಇರುತ್ತೆ. ಭಕ್ತಾದಿಗಳು ಇಲ್ಲಿ ವಿಶೇಷ ಏನಂತಂದ್ರೆ ಯಾವುದೇ ಒಂದು ನೀವು ಬೇಡಿಕೆಯನ್ನ ಹಿಡಿದ್ರು ಆ ಗಣೇಶ ನಿಮಗೆ ಯಶಸ್ವಿಯಾಗಿ ನಿರ್ವಹಿಸುತ್ತಾನೆ ಅನ್ನೋದು ನಂಬಿಕೆ ಜನರಲ್ಲಿದೆ. ಅದೇ ರೀತಿ ಅಕ್ಕಿಯ ಪ್ರಸಾದ ಆಗಿರ್ಬೋದು, ಅಕ್ಕಿ ವಿತರಣೆ ಆಗಿರ್ಬೋದು, ಹಾಗೆ ಅನ್ನ ಪ್ರಸಾದ. ಬೆಳಗ್ಗೆ ಕೂಡ ಒಬ್ರು ಬಂದು ಭಕ್ತಾದಿಗಳು ಲಾಡೂನ ವಿತರಿಸಿದ್ರು, ಮೋದಕ ಅದೇ ಟೈಮ್ ಇರಲ್ಲ ಆ ತರ ಇದನ್ನ 11 ದಿವಸಗಳ ಕಾಲ ಪ್ರಸಾದ ವಿತರಣೆಯನ್ನು ಮಾಡ್ತೀವಿ. ತರುವಾಗ್ನೂ ಕೂಡ ಆಗಮನ ಕೂಡ ಯಶಸ್ವಿಯಾಗಿ ಮಾಡಿದ್ದೀವಿ. ಹಾಗೆ ವಿಸರ್ಜನೆಯನ್ನು ಕೂಡ ಶಾಂತ ರೀತಿಯಲ್ಲಿ ಯಶಸ್ವಿಯಾಗಿ ಮಾಡ್ತೀವಿ ಅಂತ ಹೇಳಲು ನಾನು ಬಯಸ್ತೀನಿ. ಥ್ಯಾಂಕ್ ಯು. ಇನ್ನೊಂದು ಮಾತು ಹೇಳಕ್ಕೆ ನಾನು ಇಲ್ಲಿ ಇಚ್ಛೆ ಪಡ್ತೀನಿ. ಇಲ್ಲಿ ನಾವು ಮೇದಾರವಾಣಿ ಸರ್ಕಲ್ ನಲ್ಲಿ ಒಂದೇ ಜಾತಿಯ ಜನಾಂಗದವ್ರಿಲ್ಲ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಜನಾಂಗದವರು ಕೂಡ ಸೇರಿ ಆಚರಿಸುವಂತಹ ಗಣೇಶೋತ್ಸವನ ವಿಜೃಂಭಣೆಯಿಂದ ಆಚರಿಸ್ತೀವಿ. ಇದಕ್ಕೆ ಕೆಲವು ವರ್ಷಗಳ ಹಿಂದೆ ಒಂದು 10-15 ವರ್ಷಗಳ ಹಿಂದೆ ಒಂದು ನಾಮಕರಣ ಅಂತ ಮಾಡಿದ್ವಿ. ಇಷ್ಟು ವರ್ಷ ಗಣೇಶೋತ್ಸವ ಅನ್ಕೊಂತ ಬರ್ತಾ ಇದೀವಿ. ಅದೇ ರೀತಿ ನಮ್ಮ ಗಣಪತಿಗೆ ಇಲ್ಲಿ 7 ರಸ್ತೆಗಳು ಕೊಡ್ತವೆ. ನಮ್ಮ ಹುಬ್ಬಳ್ಳಿಯಲ್ಲಿ ಚೆನ್ನಮ್ಮ ಸರ್ಕಲ್ ಬಿಟ್ರೆ ಅತಿ ದೊಡ್ಡದಾದಂತಹ ವೃತ್ತ ಮೇದಾರವಾಣಿ ಸರ್ಕಲ್ಗೂ 7 ದಾರಿಗೂ ಕೂಡ ಅಧಿಪತಿಯಾಗಿರುವಂತಹ ಗಣೇಶನನ್ನ ಆ 7 ಇದಕ್ಕೋಸ್ಕರ ಸಪ್ತ ಸಾಮ್ರಾಟ್ ಅಂತ ನಾಮಕರಣ ಮಾಡಿದ್ವಿ. ಮಂಜುನಾಥ್ ಭಾವಿಕಲ್ ಸಪ್ತ ಸಾಮ್ರಾಟ್ ಮಹಾರಾಜ್ ಕಿ ಸಪ್ತ ಸಾಮ್ರಾಟ್ ಕಿ ನಮ್ಮ ಗಣೇಶ ಮಂಡಳ ಉತ್ಸವ ಮಂಡಳ ಗೋಳಿಗಲ್ಲಿ ರುದ್ರಗುಪ್ಪೆಯಲ್ಲಿ ಹುಬ್ಬಳ್ಳಿ. ಅಲ್ಲಿಂದ ಈ 1972ನೇ ಇಸ್ವಿಯಿಂದ ಮಂಡಳದ ಸಮಿತಿಯನ್ನು ಇಲ್ಲಿ ರಚನೆ ಆಗಿ ಮಹಾಗಣಪತಿಯಲ್ಲಿ ಕೂಡಿಸುವ ಇದು 72ನೇ ಇಸ್ವಿಯಿಂದ ಇಲ್ಲಿ ಕೂಡಿಸ್ತಾ ಬಂದಿದ್ದು ಇರುತ್ತದೆ. ಇವತ್ತಿವರೆಗೂ ಚಾಲನೆಯಲ್ಲಿ ಇರ್ತದೆ. ಪ್ರತಿ ವರ್ಷ ಯಥಾಸ್ಥಿತಿ ಪ್ರಕಾರ ಗಣೇಶ ಚತುರ್ಥಿಗೆ ಇಲ್ಲಿ ನಾವು ಬೇರೆ ಬೇರೆ ಅಲಂಕಾರ, ಬೇರೆ ಬೇರೆ ಇದು ಮಂಟಪದ ಅಲಂಕಾರ, ಗಣಪತಿಯ ವಿಸ್ತರಣೆ ಮುಂಚೆ ಸ್ವಲ್ಪ ಸಣ್ಣದಿತ್ತು. ಈಗ ಬರ್ತಾ 15 ಕೋಟಿವರೆಗೆ ಬಂದಿತ್ತು. ಇದು ಮಾಡ್ತಾಯಿದ್ದೇವೆ. ಈಗ ನಾವು ಜೈಪುರ್ ಪ್ಯಾಲೇಸ್ ಇದು ಮಂಟಪದ ಅಲಂಕಾರ. ಇದು 11 ದಿವಸದ ಕಾರ್ಯಕ್ರಮ. ರವೀಂದ್ರ ರೇವಣ್ಕರ್. ನಮ್ಮ ದುರ್ಗದ ಮೇಲೆ ಗಣಪತಿ ವತಿಯಿಂದ ಕರ್ನಾಟಕದಲ್ಲಿ ನಾವು ಫಸ್ಟ್ ಇಟ್ಟಿದ್ವಿ ಸರ್. ಉತ್ತರ ಕರ್ನಾಟಕದಾಗ ಫಸ್ಟ್ ಇಟ್ಟಿತ್ತಂದ್ರೆ ಆಲ್ರೆಡಿ ಕರ್ನಾಟಕ ಅಂದ್ರೆ ನಮ್ದು ಟೀಮ್ಗೆ ಫಸ್ಟ್ ನಾವು 1971-72ಲಿಂದ ನಾವು ಚಾಲೂ ಮಾಡಿದ್ವಿ. ಇಲ್ಲಿ ಮಠ ಎಲ್ಲ ಈಗ ರಾಘವೇಂದ್ರ ಮಠ ಇದ್ರಿ, ತಿರುಪತಿ ಇದ್ರಿ, ಕಾರ್ಗಿಲ್ ಇದ್ರಿ, ಪಂಢರಪುರ ಕೆಲವೊಂದೆಲ್ಲ ನಾವು ಮಾಡ್ಕೊಂತ ಬಂದಿದ್ವಿ. ಮಂಟಪ ಅಲಂಕಾರ. ಮತ್ತು ಈ ಸರ್ತಿ ರೀ ನಮ್ಮ ಗಣಪತಿ ದರ್ಶನ ಆಗ್ತಿದ್ದಿಲ್ರಿ ಪಬ್ಲಿಕ್ಗೆ. ಈ ಸರ್ತಿ ನಾವು ಎಲ್ಲರೂ ಬಂದವರೆಲ್ಲ ನಮ್ಮ ಗಣಪತಿ ದರ್ಶನ ಆಗಂಗಿಲ್ಲ ಅಂತಂದ್ರೆ ಎಲ್ಲರೂ ಒಳಗೆ ಕ್ರೌಡ್ ಇರೋದ್ರಿಂದ್ರಿ ನಮಗೆಲ್ಲ ಇದು ಮಾಡೋದಕ್ಕೆ ಈ ಸರ್ತಿ ಗಣಪತಿ ದರ್ಶನ ಸಂಬಂಧ ನಾವು ಯಾವ ಇದು ಇಟ್ಕೊಂಡಿದ್ವಿ. ರಾಜಸ್ಥಾನದ ಜೈಪುರ್ ಪ್ಯಾಲೇಸ್ ಅಂತ ನಾವು ಇಟ್ಕೊಂಡಿದ್ವಿ. ಈ ಸರ್ತಿ ನಾವು ವಿಸರ್ಜನೆ ಮಾಡ್ತೀವಿ. ಮತ್ತು ಅದು ಬೆಳಿಗ್ಗೆನೇ ಮಾಡ್ಬೇಕಂತ ನಾವು ನಿರ್ಧಾರ ಮಾಡ್ಬೇಕಂತ ಮಾಡ್ತೀವಿ.
ನಮಸ್ಕಾರ. ನಾವು ಹುಬ್ಳಿ ಮಹಾಗಣಪತಿ ಇದ್ದು ಮೇದಾರ್ ಓಣಿಲಿಂದ ನಾವು ಸುಮಾರು 45 ವರ್ಷಗಳಿಂದ ನಾವು ಇಲ್ಲಿ ಗಣಪತಿಯನ್ನು ಇಡ್ತಾ ಇದ್ದೀವಿ ಮೇದಾರ್ ಓಣಿಯಲ್ಲಿ. ಹಾಗೂ ನಾವು ವಿವಿಧ ಕಾರ್ಯಕ್ರಮಗಳನ್ನು ನಾವು ನಡೆಸಿಕೊಡುತ್ತಾ ಇದ್ದೀವಿ ಇಲ್ಲಿ. ಒಂದು ರಂಗೋಲಿ ಸ್ಪರ್ಧೆ ಇರ್ಬೋದು, ಒಂದು ಮುಂತಾದ ಆಟದ ಸ್ಪರ್ಧೆಗಳನ್ನು ನಾವು ಇಲ್ಲಿ ಏರ್ಪಡಿಸಿದ್ದೀವಿ. ಮತ್ತು ಸತತವಾಗಿ ನಾವು 9 ದಿವಸಗಳು ಅನ್ನ ಸಂತರ್ಪಣೆಯನ್ನು ನಾವು ನಿರ್ವಹಿಸ್ತಾ ಇದ್ದೀವಿ. ಹಾಗೂ ನಮ್ಮ ಯುವಕರು ಹಾಗೂ ನಮ್ಮ ಹಿರಿಯರು ನಮ್ಗೆ ಮುಂತಾದ ಎಲ್ಲರೂ ನಮಗೆ ಸಪೋರ್ಟ್ ಕೊಟ್ಟು ನಮ್ಗೆ ಮೇದಾರ್ ಓಣಿ ಯುವಕ ಮಂಡಳಿ ಹಾಗೂ ಮೇದಾರ್ ಓಣಿಯ ಹುಬ್ಳಿ ಗಣ ಅಧ್ಯಕ್ಷ ಗಣಪತಿಯನ್ನು ಈ ಸಲ ನಮ್ಮ ಬಹಳ ವಿಜೃಂಭಣೆಯಿಂದ ಬರಮಾಡಿಕೊಂಡಿದ್ದೀವಿ. ಹಾಗೆ ನಾವು ವಿವಿಧ ಕಾರ್ಯಕ್ರಮಗಳನ್ನು ನಡೆಸುತ್ತಾ ನಾವು ಗಣಪತಿಯನ್ನು ಬಹಳ DJ ಸಿಸ್ಟಮ್ಲಿಂದ ಬಹಳ ವಿಜೃಂಭಣೆಯಿಂದ ಕಳಿಸ್ಕೊಡ್ಬೇಕಾಗಿ ನಾವು ಎಲ್ಲ ಮುಂತಾದ ಮೀಟಿಂಗ್ ಅವು ಎಲ್ಲನೂ ನಮ್ಮ ಹಿರಿಯರು ಅಥವಾ ಯುವಕರು ಎಲ್ಲರೂ ಕೂತ್ಕೊಂಡು ನಾವು ಸಮಾಲೋಚನೆ ಮಾಡಿಕೊಂಡು ಕಳಿಸ್ಕೊಡ್ತಾ ಇದ್ದೀವಿ ಗಣಪತಿ. ನಾವು 9 ದಿನಗಳ ಗಣಪತಿ ಬಿಡ್ತೀವಿ. ನನ್ನ ಹೆಸರು ರಾಘವೇಂದ್ರ ಬುದಪ್ಪನವರು. ನಮಸ್ತೆ, ನಮ್ಮ ಹೆಸರು ಶಿವಪ್ರಸಾದ್ ಅಮೀನ್ಭಾಯಿ ಅಂತ. ಹಳೆ ಹುಬ್ಳಿ ಮೇದಾರ್ ಓಣಿ ಸಮಾಜದ ಗುರು ಹಿರಿಯರ ಆಶೀರ್ವಾದದಿಂದ ಇಲ್ಲಿ ಸುಮಾರು ಒಂದು 40ರಿಂದ 45 ವರ್ಷ ಆಯ್ತು ಗಣಪತಿ ಸತತವಾಗಿ ಇಟ್ಕೊಂಡು ವಿಜೃಂಭಣೆಯಿಂದ ಆಚರಿಸ್ಕೊಂಡು ಹಿರಿಯರ ಆಚರಿಸ್ಕೊಂಡು ಬಂದಾರೆ. ಈ ಸಲ ನಮ್ಗೆ ಈಗ ನಮ್ಮ ಒಂದು 4-5 ವರ್ಷ ಆಯ್ತು ಎಲ್ಲ ಯುವಕರ ಕೈಯಲ್ಲಿ ಅಥಾರಿಟಿ ಕೊಟ್ಟಿದ್ದಾರೆ ಎಲ್ಲ ಹಿರಿಯರು. ಮತ್ತ ಅದೇ ರೀತಿ ಈ ವರ್ಷ ಏನಂತಂದ್ರೆ ನಮ್ಮ ಗಣಪತಿ ಹಳೆ ಹುಬ್ಳಿ ಮೇದಾರ್ ಓಣಿ ಗಣಪತಿಗೆ ಹುಬ್ಳಿ ಗಣಾಧ್ಯಕ್ಷ ಅಂತ ನಾಮಕರಣ ಮಾಡಿವಿ. ಮತ್ತು ಪ್ರತಿ ದಿವಸ ಒಂದೊಂದು ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿರ್ತೀವಿ. ಅನ್ನ ಸಂತರ್ಪಣೆ ಇದೇ ರೀತಿ. ಮತ್ತು ಇನ್ನೊಂದು ಮೇನ್ ಆಗಿ ಅಂತಂತಂದ್ರೆ ನಾವು ಹೊರಗಿನ ಕಡೆ ಎಲ್ಲೂ ಸ್ಪಾನ್ಸರ್ ಎಬ್ಸೋಕ್ಕಿಂತ ನಮ್ಮ ಸಮಾಜ ನಮ್ಗೆ ಒಂದು ದೊಡ್ಡ ಒಗ್ಗಟ್ಟ. ನಮ್ಮ ಸಮಾಜ ಏನೈತಂತಂದ್ರೆ ಹೊರಗಿನ ಕಡೆ ನಿಂತ್ರ ಸ್ಪಾನ್ಸರ್ ಎಬ್ಸೋಕ್ಕಿಂತ ಹೆಚ್ಚಾಗಿ ನಮ್ಮ ಸಮಾಜದೊಳಗೆ ನಮ್ಗೆ ಹಿರಿಯರಾತ, ನಮ್ಮ ರಗಣ್ಣರಾತ, ಮತ್ತು ಉಳ್ಕಿದವ್ರ ಯುವಕರಾತ, ಹೊರಗಿನವ್ರ ಕಡೆ ಅಂತ ಏನು ಇಸ್ಕೊಳ್ಳೋದು ಬೇಡ. ನಮ್ಮ ಸಮಾಜ, ನಮ್ಮ ಹೆಮ್ಮೆ, ನಮ್ಮ ಧರ್ಮ ಅಂತಂತಂದು ನಾವು ಸ್ಪಾನ್ಸರ್ ಹಾಕೋಣ. ಮತ್ತು ಇಲ್ಲಿ ಪ್ರತಿಯೊಬ್ಬರು ಸುಮಾರು ಒಂದು 150 ಹುಡುಗರು ಮಂದಿ ಅದೇವು, 100-150 ಮಂದಿ. ಪ್ರತಿಯೊಬ್ಬರು ಒಂದು ಪಟ್ಟಿ ಅಂತೇಳಿ ತಾವಾಗಿ ಒಂದು 2-2 ಸಾವಿರ ರೂಪಾಯಿ ಪಟ್ಟಿ ಅಂತ ಕೊಡ್ತಾರೆ. ಒಟ್ಟು ವಿಜೃಂಭಣೆಯಿಂದ 9 ದಿವಸಗಳ ಕಾಲ ವಿಜೃಂಭಣೆಯಿಂದ ನೆರವೇರಿಸಿಕೊಡ್ತೀವಿ. ನಮ್ಮ ಹೆಸರು ಬಸವರಾಜ್ ಕಂಬಾರ್ರಿ. 30 ವರ್ಷ ಗಟ್ಲೆ ಆತ್ರಿ ಮಾಡಕತ್ತೀವಿ ಈಗ ಗಣಪತಿ. ನಮ್ಮ ದೊಡ್ಡಪ್ಪರ ಕೈ ಮಾಡ್ತಿದ್ವಿ. ಈಗ ನಮ್ಮ ದೊಡ್ಡಪ್ಪರ ತೀರ್ಕೊಂಡ್ರೆ ನಾವು ಮಾಡಾಕತ್ತೀವ್ರಿ. ಮಾಡಾಕತ್ತೀಗ ಒಂದು 10 ವರ್ಷನೇ ಆತ್ರಿ. ನಮ್ಮ ದೊಡ್ಡಪ್ಪರ ಕೈ ಮಾಡ್ತಿದ್ವಿ. ಒಟ್ಟ ಟೋಟಲ್ ರೀ ಒಂದು 70 ಗಣಪತಿ ಮಾಡ್ತಾರೆ. ದೊಡ್ಡವ್ರಿ ಮಣ್ಣಿನ ಗಣಪತಿನ ರೀ. ಉಡುಪಿ ಮಠ ಹೋಗ್ತಾವ್ರಿ. ಉಡುಪಿ, ಅಕ್ಕಿ ಆಲೂರು, ಸಿರ್ಸಿ ಎಲ್ಲ ಹೋಗ್ತಾವ್ರಿ. ಹುಬ್ಳಿ ಗಣಾಧ್ಯಕ್ಷಗೆ, ಹುಬ್ಳಿ ಗಣಾಧ್ಯಕ್ಷಗೆ, ಹುಬ್ಳಿ ಗಣಾಧ್ಯಕ್ಷಗೆ.